ಅತ್ಯಾಚಾರದ ರೇಪ್ ತನಿಖೆ ಅಸಲಿಗೆ ಹೇಗೆ ನಡೆಯುತ್ತೆ ಗೊತ್ತಾ? ಸ್ನೇಹಿತರೆ, ನೀವು ಚಂಡೀಗಢ ಯೂನಿವರ್ಸಿಟಿ ಕೇಸ್ ಬಗ್ಗೆ ಖಂಡಿತ ಕೇಳಿರ್ತೀರಾ. ಅಲ್ಲಿ ಒಬ್ಬಳು ಹುಡುಗಿ ಹಾಸ್ಟೆಲ್ನ ಬೇರೆ ಹುಡುಗಿಯರ ವಿಡಿಯೋ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿಬಂತು. ಇದನ್ನ ಪ್ರತಿಭಟಿಸಿ ಇಡೀ ದೇಶದಲ್ಲೇ ದೊಡ್ಡ ಗಲಾಟೆ, ಧರಣಿ ನಡೀತು. ಇದು ಬರೀ ವಿಡಿಯೋ ಮಾಡಿದ ಕಥೆಯಷ್ಟೇ. ಆದ್ರೆ ರೇಪ್ ವಿಷಯಕ್ಕೆ ಬಂದ್ರೆ, ನಮ್ಮ ಭಾರತದಲ್ಲಿ ದಿನಬೆಳಗಾದ್ರೆ ಇಂಥ ದೌರ್ಜನ್ಯಕ್ಕೆ ಒಳಗಾಗುವ ಹುಡುಗಿಯರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಆದ್ರೆ ಎಲ್ಲಕ್ಕಿಂತ ದೊಡ್ಡ ದುರಂತ ಏನಪ್ಪಾ ಅಂದ್ರೆ, ಅತ್ಯಾಚಾರಕ್ಕೆ ಒಳಗಾಗುವ ಹುಡುಗಿಯರು ಬರೀ ಕಾಮುಕರ ಕಾಟಕ್ಕೆ ಮಾತ್ರ ಬಲಿಯಾಗಲ್ಲ. ಅದಾದ್ಮೇಲೆ ಅವರ ಜೊತೆ ಏನೆಲ್ಲ ಆಗುತ್ತೋ ಅದು ಇನ್ನು ಘೋರ ಹಾಗೂ ನೋವಿನ ಸಂಗತಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದೇ ವಿಷಯಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ರೇಪ್ ಆದ್ಮೇಲೆ ಹುಡುಗಿಯರ ಮೆಡಿಕಲ್ ಟೆಸ್ಟ್ ಅಸಲಿಗೆ ಹೇಗೆ ಮಾಡ್ತಾರೆ ಅನ್ನೋದನ್ನ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಸ್ನೇಹಿತರೆ, ಈ ಇಡೀ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ನಿಮಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀವಿ. ರೇಪ್ ಆದ 2 ದಿನಗಳ ನಂತರ ಸಂತ್ರಸ್ತೆಯನ್ನ ವಿಕ್ಟಿಮ್ ಒಂದು ಸರ್ಕಾರಿ ಆಸ್ಪತ್ರೆಯ ಬಿಳಿ ಬಣ್ಣದ ಬೆಡ್ ಶೀಟ್ ಮೇಲೆ ಮಲಗಿಸಲಾಗುತ್ತೆ. ಆ ಸಮಯದಲ್ಲಿ ಆಕೆಯ ತಲೆಯಲ್ಲಿ ಒಂದೇ ಒಂದು ಆಲೋಚನೆ ಓಡ್ತಿರುತ್ತೆ, ಅಸಲಿಗೆ ನಾನಂತದ್ದೇನು ತಪ್ಪು ಮಾಡಿದೆ ಅಂತ ನನಗೆ ಈ ತರಹದ ಅವಮಾನ, ಹಿಂಸೆ ಅನುಭವಿಸೋ ಪರಿಸ್ಥಿತಿ ಬಂತು ಅಂತ. ಆ ಹುಡುಗಿ ತನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ಶಪಿಸಿಕೊಳ್ತಾ ಇರ್ತಾಳೆ, ನನ್ನ ಜೊತೆ ಯಾಕೆ ಹೀಗಾಯ್ತು ಅಂತ. ಅಷ್ಟರಲ್ಲೇ ದೂರದಿಂದ ಒಬ್ಬ ನರ್ಸ್ ಬರೋದು ಕಾಣಿಸುತ್ತೆ. ಈಗ ಶುರುವಾಗುತ್ತೆ ಅಸಲಿ ರೇಪ್ ಇನ್ವೆಸ್ಟಿಗೇಷನ್. ಅಂದ್ರೆ ಆ ಹುಡುಗಿ ಜೊತೆ ನಿಜವಾಗಲೂ ರೇಪ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚೋ ಟೆಸ್ಟ್ ಮಾಡೋ ಟೈಮ್ ಬಂದಿರುತ್ತೆ. ನರ್ಸ್ ಬೇರೆ ರೋಗಿಗಳ ಜೊತೆ ಹೇಗೆ ಮಾಮೂಲಾಗಿ ನಡೆದುಕೊಳ್ತಾರೋ ಅದೇ ತರಹ ಈ ಸಂತ್ರಸ್ತೆಯ ಜೊತೆಯೂ ನಡೆದುಕೊಳ್ತಾರೆ. ಆ ಹುಡುಗಿಯ ಸಲ್ವಾರ್ ಬಿಚ್ಚಿ ಕೆಳಗಡೆ ಎಳಿತಾರೆ ಮತ್ತು ಆಕೆಯ ಟಾಪ್ ಅಥವಾ ಕುರ್ತಾವನ್ನ ಹೊಕ್ಕಳಿಗಿಂತ ಮೇಲಕ್ಕೆ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಅಷ್ಟರಲ್ಲೇ ಅಲ್ಲಿಗೆ ಒಬ್ಬರು ಗಂಡಸು ಡಾಕ್ಟರ್ ಕೂಡ ಬರ್ತಾರೆ. ಅವರು ಆ ಹುಡುಗಿಯ ತೊಡೆಗಳ ಹತ್ತಿರ ಕೈ ಹಾಕಿ ಚೆಕ್ ಮಾಡೋಕೆ ಶುರು ಮಾಡ್ತಾರೆ. ಅದರಿಂದ ಆ ಹುಡುಗಿ 1 ನಿಮಿಷ ಇಡೀ ಮೈಯೆಲ್ಲ ಬಿಗಿಗೊಳಿಸಿ ಜರ್ಕಾಗ್ತಾಳೆ. ಆ ಹುಡುಗಿ ಈಗಾಗಲೇ ನೋವು ಮತ್ತು ನಾಚಿಕೆಯಿಂದ ಸತ್ತು ಬದುಕುತ್ತಿರುತ್ತಾಳೆ. ಅಷ್ಟರಲ್ಲೇ ಗ್ಲೌಸ್ ಹಾಕಿರೋ ಕೈಗಳ 2 ಬೆರಳುಗಳು ಆಕೆಯ ಪ್ರೈವೇಟ್ ಪಾರ್ಟ್ ಒಳಗಡೆ ಹೋಗುತ್ತೆ. ಅಂದ್ರೆ ಡಾಕ್ಟರ್ ಸ್ಯಾಂಪಲ್ ತಗೊಳ್ಳೋಕೋಸ್ಕರ ಆ ಹುಡುಗಿಯ ಪ್ರೈವೇಟ್ ಪಾರ್ಟ್ ಒಳಗೆ 2 ಬೆರಳುಗಳನ್ನ ಹಾಕ್ತಾರೆ. ಹುಡುಗಿ ನೋವಿನಿಂದ ಕಿರುಚಾಡ್ತಾಳೆ, ನರಳ್ತಾಳೆ. ಆ ಸಮಯದಲ್ಲಿ ಆಕೆಗೆ ಹೇಗೆ ಅನ್ಸುತ್ತೆ ಅಂದ್ರೆ, ಟೆಸ್ಟ್ ಮಾಡೋ ಹೆಸರಲ್ಲಿ ತನ್ನ ಜೊತೆ ಇನ್ನೊಮ್ಮೆ ಅತ್ಯಾಚಾರ ನಡೀತಿದೆನೋ ಅನ್ನೋ ತರಹ ಫೀಲ್ ಆಗುತ್ತೆ. ನಮ್ಮ ಭಾರತದಲ್ಲಿ ಅತ್ಯಾಚಾರಕ್ಕೆ ಒಳಗಾಗೋ ಮಹಿಳೆ ಬರೀ 1 ಸಲ ಅಲ್ಲ, 2 ಸಲ ಈ ನರಕಯಾತನೆಯನ್ನ ಅನುಭವಿಸಬೇಕಾಗಿ ಬರುತ್ತೆ. ಮೊದಲನೇ ಬಾರಿ ಆಕೆಯ ಮೇಲೆ ಅತ್ಯಾಚಾರ ಆದಾಗ ನೋವಾಗುತ್ತೆ. ಇನ್ನು 2ನೇ ಬಾರಿ ನಮ್ಮ ಇಡೀ ಸಿಸ್ಟಮ್, ನಮ್ಮ ವ್ಯವಸ್ಥೆ ಆಕೆಯನ್ನು ಕಾಡಿ ಬೇಡಿ ಸುಸ್ತು ಮಾಡಿಬಿಡುತ್ತೆ. ಇನ್ನೊಂದು ಕಡೆ ಡಾಕ್ಟರ್ ಆ ಟೆಸ್ಟ್ನ ಸ್ಲೈಡ್ ಮೇಲೆ ಬೆರಳುಗಳನ್ನ ಒರೆಸಿ ಆ ಹುಡುಗಿಯನ್ನ ಅಲ್ಲೇ ಒಂಟಿಯಾಗಿ ಬಿಟ್ಟು ಅಲ್ಲಿಂದ ಹೊರಟೆ ಹೋಗ್ತಾರೆ. ಅವರು ಆ ಟೆಸ್ಟ್ ಮಾಡೋದಕ್ಕೂ ಮುನ್ನ ಹುಡುಗಿಯ ಹತ್ತಿರ ಯಾವುದೇ ಪರ್ಮಿಷನ್ ತಗೊಳ್ಳಲ್ಲ, ಕನಿಷ್ಠ ಪಕ್ಷ ಆಕೆಗೆ ತಿಳಿಸುವುದೂ ಇಲ್ಲ. ಅಸಲಿಗೆ ಡಾಕ್ಟರ್ ಆಕೆಯ ಜೊತೆ ಏನು ಮಾಡಿದ್ರು, ಯಾಕೆ ಮಾಡಿದ್ರು ಅಂತಾನೂ ಆಕೆಗೆ ಹೇಳಲ್ಲ. ನಿಮಗೆ ಗೊತ್ತಿರಲಿ, ಈ ತನಿಖೆಯ ಪ್ರಕ್ರಿಯೆಯನ್ನ ನಮ್ಮ ಭಾರತದಲ್ಲಿ 2 ಫಿಂಗರ್ ಟೆಸ್ಟ್ ಅಂತ ಕರೆಯಲಾಗುತ್ತೆ. ಮುಂಚೆಯೆಲ್ಲ ಈ ಟೆಸ್ಟ್ ತುಂಬಾ ಹೆಚ್ಚಾಗಿ ನಡೀತಿತ್ತು. ಆದ್ರೆ ಪರಿಸ್ಥಿತಿಯ ಗಂಭೀರತೆಯನ್ನ ನೋಡಿ ಇವತ್ತು ಈ ಟೆಸ್ಟ್ ಮಾಡೋದನ್ನ ಕಾನೂನುಬಾಹಿರ ಮತ್ತು ಅಸಂವಿಧಾನಿಕ ಅಂತ ಘೋಷಿಸಲಾಗಿದೆ. ಆದ್ರೆ ಬೇಸರದ ಸಂಗತಿ ಅಂದ್ರೆ, ಇದರ ಬಗ್ಗೆ ಇವತ್ತಿಗೂ ಗರಿಷ್ಠ ಜನರಿಗೆ ಸರಿಯಾದ ಮಾಹಿತಿಯೇ ಇಲ್ಲ. ಇದೇ ವಿಷಯವನ್ನ ಬಂಡವಾಳ ಮಾಡಿಕೊಂಡು ಇವತ್ತಿಗೂ ಎಷ್ಟೋ ಜನ ಡಾಕ್ಟರ್ಸ್ ಈ 2 ಫಿಂಗರ್ ಟೆಸ್ಟ್ ಮಾಡ್ತಾರೆ ಮತ್ತು ಈಗಾಗಲೇ ನೊಂದಿರೋ ಹುಡುಗಿಯರನ್ನ ಇನ್ನಷ್ಟು ಕಷ್ಟಕ್ಕೆ ದೂಡ್ತಾರೆ. ದೇಶದಲ್ಲಿ ನಡೆದುಕೊಂಡು ಬಂದಿರೋ ಈ 2 ಫಿಂಗರ್ ಟೆಸ್ಟ್ ಮೂಲಕ ರೇಪ್ಗೆ ಒಳಗಾದ ಮಹಿಳೆಯ ಪ್ರೈವೇಟ್ ಪಾರ್ಟ್ನ ಸ್ಥಿತಿಸ್ಥಾಪಕತ್ವವನ್ನ ಲಾಚಿಲಾಪನ್ ಚೆಕ್ ಮಾಡಲಾಗುತ್ತೆ. ಒಳಗಡೆ ಹೋಗೋ ಬೆರಳುಗಳ ಸಂಖ್ಯೆಯನ್ನ ಇಟ್ಕೊಂಡು ಡಾಕ್ಟರ್ ಏನು ಅಭಿಪ್ರಾಯ ಕೊಡ್ತಾರೆ ಅಂದ್ರೆ, ಆ ಮಹಿಳೆ ರೆಗ್ಯುಲರ್ ಆಗಿ ಸೆಕ್ಸ್ ಲೈಫ್ನಲ್ಲಿ ಇದ್ದಾಳಾ ಇಲ್ವಾ ಅಂತ ನಿರ್ಧಾರ ಮಾಡ್ತಾರೆ. ಈ ಒಂದು ಕೆಟ್ಟ ಪದ್ಧತಿಯನ್ನ ಮಹಿಳೆಯರು ತುಂಬಾ ವರ್ಷಗಳ ಕಾಲ ಅನುಭವಿಸಬೇಕಾಗಿ ಬಂತು. ಆದ್ರೆ ನಮ್ಮ ಭಾರತದಲ್ಲಿ ಡಾಕ್ಟರ್ಗಳು ಈ ತರಹದ ಟೆಸ್ಟ್ ಮಾಡಲೇಬೇಕು ಅಂತ ಹೇಳೋ ಯಾವುದೇ ಕಾನೂನು ಇಲ್ಲ. ಇಂಡಿಯಾದಲ್ಲಿ ಈ 2 ಫಿಂಗರ್ ಟೆಸ್ಟ್ ಬಗ್ಗೆ ಮೊದಲಿನಿಂದಲೂ ಸಾಕಷ್ಟು ಚರ್ಚೆಗಳು ನಡೀತಾನೆ ಇವೆ. ಆದ್ರೆ ಸ್ನೇಹಿತರೆ, ಇದೆಲ್ಲ ಒಂದು ರೀತಿಯಲ್ಲಿ ಆ ಹೆಣ್ಣು ಮಗಳಿಗೆ ಕೊಡೋ ಘೋರ ಮಾನಸಿಕ ಹಿಂಸೆಯಷ್ಟೇ. ಇಂಥದ್ದೇ ಒಂದು ನರಕಯಾತನೆಯನ್ನ ರೇಪ್ ಆದ ಹುಡುಗಿ ಆಸ್ಪತ್ರೆಗೆ ಹೋದಾಗ ಆಕೆಗೆ ನೀಡಲಾಗುತ್ತೆ. ಕಳೆದೆರಡು ದಿನಗಳ ಹಿಂದಷ್ಟೇ ಬಿಹಾರದಲ್ಲಿ ಇಂಥದ್ದೇ ಒಂದು ಕೇಸ್ ಬೆಳಕಿಗೆ ಬಂದಿತ್ತು. ಅಲ್ಲಿ ರೇಪ್ ಆದ ಹುಡುಗಿಗೆ ಈ ಟೆಸ್ಟ್ ಅನ್ನ 1 ಅಥವಾ 2 ಸಲ ಅಲ್ಲ, ಬರೋಬ್ಬರಿ 5 ಬಾರಿ ಮಾಡಲಾಗಿತ್ತು. ಇದಲ್ಲದೆ ಇಡೀ ದೇಶದಲ್ಲಿ ಇವತ್ತಿಗೂ ಇಂಥ ಸುದ್ದಿಗಳು ಪದೇ ಪದೇ ಬರ್ತಾನೆ ಇರ್ತವೆ. ಈ ಎಲ್ಲಾ ಘಟನೆಗಳು ನಮ್ಮ ದೇಶದ ಸಿಸ್ಟಮ್ ಎಷ್ಟು ಮಟ್ಟಿಗೆ ಹಾಳಾಗಿದೆ ಅನ್ನೋದನ್ನ ಎದ್ದು ತೋರಿಸ್ತವೆ. ಇಲ್ಲಿ ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ಜನರಿಗೆ ತಮ್ಮ ಹಕ್ಕುಗಳೇನು, ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ಗೊತ್ತಿಲ್ಲ. ಇನ್ನೊಂದು ಕಡೆ
ಜನರ ಇದೇ ಮುಗ್ಧತೆ ಮತ್ತು ಅಜ್ಞಾನದ ದುರುಪಯೋಗ ಪಡಿಸಿಕೊಳ್ಳೋ ಡಾಕ್ಟರ್ಸ್, ಅಂದ್ರೆ ಜನರ ಜೀವ ಉಳಿಸ್ತೀವಿ ಅಂತ ಆಣೆ ಮಾಡಿರೋ ವೈದ್ಯರೇ ಅವರ ಜೀವನದ ಜೊತೆ ಆಟವಾಡ್ತಿದ್ದಾರೆ. ಇವೆಲ್ಲದರ ಕಷ್ಟ, ನೋವನ್ನ ಆ ಸಂತ್ರಸ್ತೆ ಅನುಭವಿಸಬೇಕಾಗಿ ಬರುತ್ತೆ. ಆಕೆ ಈಗಾಗಲೇ ಜೀವನದಲ್ಲಿ ಅಷ್ಟೊಂದು ದೊಡ್ಡ ದುರಂತ ಅನುಭವಿಸಿ ಬೆಂದು ಹೋಗಿರ್ತಾಳೆ. ಆದ್ರೂ ಆಕೆಗೆ ಮತ್ತೆ ಇಂಥದ್ದೇ ಪರಿಸ್ಥಿತಿಯನ್ನ ಎದುರಿಸೋ ಹಾಗೆ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, 1997ರಲ್ಲಿ ಒಂದು ಕಾನೂನು ತರಲಾಗಿತ್ತು. ಅದರ ಪ್ರಕಾರ ರೇಪಾದ ಹುಡುಗಿಯ ಮೆಡಿಕಲ್ ಟೆಸ್ಟ್ ಅನ್ನ ಬರೀ ಲೇಡಿ ಡಾಕ್ಟರ್ಸ್ ಮಾತ್ರ ಮಾಡಬೇಕು ಅಂತ ಇತ್ತು. ಆದ್ರೆ ನಮ್ಮಲ್ಲಿ ಲೇಡಿ ಡಾಕ್ಟರ್ಸ್ ಗಳ ಕೊರತೆ ಇದ್ದಿದ್ದರಿಂದ ಈ ಕಾನೂನು ಜಾಸ್ತಿ ದಿನ ನಡೆಯೋಕೆ ಆಗಲಿಲ್ಲ. ಅದಾದ್ಮೇಲೆ 2005ರಲ್ಲಿ ಈ ಕಾನೂನಿಗೆ ಒಂದು ತಿದ್ದುಪಡಿ ಅಮೆಂಡ್ಮೆಂಟ್ ತರಲಾಯಿತು. ಅದರ ಪ್ರಕಾರ ಲೇಡಿ ಡಾಕ್ಟರ್ಸ್ ಇಲ್ಲದ ಟೈಮಲ್ಲಿ ಗಂಡಸು ಡಾಕ್ಟರ್ಸ್ ಕೂಡ ರೇಪಾದ ಮಹಿಳೆಯ ಮೆಡಿಕಲ್ ಟೆಸ್ಟ್ ಮಾಡಬಹುದು ಅಂತ ಹೇಳಲಾಯಿತು. ಆದ್ರೆ ಈ ಕಾನೂನಿನಲ್ಲಿ ರೇಪಾದ ಹುಡುಗಿಯ ಪರ್ಮಿಷನ್, ಸಮ್ಮತಿ ತಗೊಳ್ಳೋದು ಡಾಕ್ಟರ್ಸ್ಗೆ ಕಡ್ಡಾಯ ಅಂತ ಇದೆ. ಆದ್ರೆ ಯಾವೊಬ್ಬ ಡಾಕ್ಟರ್ ಕೂಡ ಈ ತರಹ ಮಾಡೋದೇ ಇಲ್ಲ. ಅವರು ಬರೀ ಸಿಚುಯೇಷನ್ ನೋಡಿ ತಮ್ಮ ಕೆಲಸ ಮುಗಿಸ್ತಾರೆ ಮತ್ತು ಇಂಥದ್ದೇ ಒಂದು ಅಸಹ್ಯಕರವಾದ ಕೆಲಸಕ್ಕೆ ಕೈ ಹಾಕ್ತಾರೆ. ನಮ್ಮ ಭಾರತದಲ್ಲಿ 2013ರಲ್ಲೇ ಸುಪ್ರೀಂ ಕೋರ್ಟ್ ಈ 2 ಫಿಂಗರ್ ಟೆಸ್ಟ್ಗೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಭಾರತದ ಆರೋಗ್ಯ ಸಚಿವಾಲಯ ಕೂಡ ಈ ಟೆಸ್ಟ್ ನಡೆಸದಂತೆ ತಡೆ ಒಡ್ಡಿದೆ ಮತ್ತು ಇದರ ಜೊತೆಗೆ ಹೊಸ ಗೈಡ್ಲೈನ್ಸ್ ಕೂಡ ರಿಲೀಸ್ ಮಾಡಿದೆ. ಅದರ ಪ್ರಕಾರ ರೇಪಾದ ಸಂತ್ರಸ್ತೆಗಾಗಿ ಒಂದು ಸ್ಪೆಷಲ್ ರೂಮ್ ಮಾಡಬೇಕು, ಅಲ್ಲಿ ಬೇರೆ ಬೇರೆ ರೀತಿಯ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಇದೆ. ಆದ್ರೆ ಇವತ್ತಿಗೂ ಎಷ್ಟೋ ರಾಜ್ಯಗಳಲ್ಲಿ ಈ 2 ಫಿಂಗರ್ ಟೆಸ್ಟ್ ನಡೆಯುತ್ತಲೇ ಇದೆ. ಇದು ತೀರಾ ತಪ್ಪು ಮತ್ತು ಕಾನೂನು ಬಾಹಿರ ಕೂಡ. ಯಾಕಂದ್ರೆ ಮೊದಲನೇ ವಿಷಯ, ಯಾವುದೇ ಒಬ್ಬ ಹುಡುಗಿಯ ಪ್ರೈವೇಟ್ ಪಾರ್ಟ್ ಒಳಗಡೆ ಈ ತರಹ ಬೆರಳು ಹಾಕಿ ಚೆಕ್ ಮಾಡೋದು ತಪ್ಪು. ಅದನ್ನ ಲೇಡಿ ಡಾಕ್ಟರ್ ಮಾಡ್ಲಿ ಅಥವಾ ಗಂಡಸು ಡಾಕ್ಟರ್ ಮಾಡ್ಲಿ, ಇದಕ್ಕೆ ಆ ಸಂತ್ರಸ್ತೆಯ ಪರ್ಮಿಷನ್ ತಗೊಳ್ಳೋದು ತುಂಬಾ ಮುಖ್ಯ. ಆದ್ರೆ ಇಂಥ ವಿಷಯಗಳು ನಮ್ಮ ಸೊಸೈಟಿಯಲ್ಲಿ ರಾಜಾರೋಷವಾಗಿ ನಡೀತಾನೆ ಇವೆ. ಇದರ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ತಿಲ್ಲ. ಯಾಕಂದ್ರೆ ಜನರಿಗೆ ಹೇಗೆ ಅನ್ಸುತ್ತೆ ಅಂದ್ರೆ, ಆ ಹುಡುಗಿ ಜೊತೆ ಆಲ್ರೆಡಿ ಇಷ್ಟೊಂದು ದೊಡ್ಡ ಅನ್ಯಾಯ ನಡೆದಿದೆ, ಇನ್ನು ಈ ಸಣ್ಣ ಟೆಸ್ಟ್ ಮಾಡೋದ್ರಿಂದ ಆಕೆಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚಿಸ್ತಾರೆ. ಜನರ ಇದೇ ಕೆಟ್ಟ ಆಲೋಚನೆ ಆ ನೊಂದಿರುವ ಹುಡುಗಿಯನ್ನ ಮೆಂಟಲ್ ಆಗಿ ಇನ್ನೂ ದೊಡ್ಡ ನರಕಕ್ಕೆ ತಳ್ಳುತ್ತೆ. ನಮ್ಮ ಪ್ರಕಾರ ಇದು 100ಕ್ಕೆ 100 ತಪ್ಪು. ಸರ್ಕಾರ ಇಂಥ ಕೆಲಸ ಮಾಡೋರ ವಿರುದ್ಧ ಕಠಿಣವಾದ ಕಾನೂನು ತರಬೇಕು ಮತ್ತು ಅವರ ಮೇಲೆ ತಕ್ಷಣ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಏನೇ ಇರಲಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ.